ನಮಸ್ಕಾರ ವೀಕ್ಷಕರೇ. ಇವತ್ತು ಸಾರ್ವಜನಿಕ ಅಧಿಕಾರಿ ವಿರುದ್ಧ ದೂರು ಸಲ್ಲಿಸುವ ಕುರಿತಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅಂದರೆ ಯಾವುದೇ ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ಇಲಾಖೆಯ ವಿರುದ್ಧ ಸಾರ್ವಜನಿಕ ಕುಂದುಕೊರತೆಗಳನ್ನು ಸಲ್ಲಿಸಲಿಕ್ಕೆ ಒಂದು ಆನ್ಲೈನ್ ಪೋರ್ಟಲ್ ಇದೆ ಅಂತೇಳಿ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಅಂದರೆ ಸರ್ಕಾರದ ಅಧಿಕಾರಿಗಳು, ಸರ್ಕಾರದ ಇಲಾಖೆಗಳು ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ ಅಂದರೆ ಅದಕ್ಕೆ ಏನು ಕ್ರಮ ಕೈಗೊಳ್ಳಬೇಕು, ಯಾವ ರೀತಿ ಪರಿಹಾರ ಕಂಡುಕೊಳ್ಬೇಕು ಅನ್ನೋದಕ್ಕೆ ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆ ಪರಿಹಾರ ಮತ್ತು ಮಾನಿಟರಿಂಗ್ ವ್ಯವಸ್ಥೆ, ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೀವನ್ಸ್ ರಿಡ್ರೆಸ್ ಆ್ಯಂಡ್ ಮಾನಿಟರಿಂಗ್ ಸಿಸ್ಟಮ್ ಅಂತೇಳಿ ಒಂದು ವ್ಯವಸ್ಥೆ ಇದೆ. ಅದಕ್ಕೆ CP ಗ್ರಾಮ್ಸ್ ಅಂತಾರೆ. ಅದಕ್ಕೆ ಒಂದು pgportal.gov.in ಅಂತೇಳಿ ಒಂದು ವೆಬ್ಸೈಟ್ ಇದೆ. ವೆಬ್ಸೈಟಿಗೆ ತಾವು ಹೋದರೆ ಈ ರೀತಿ ಒಂದು ವೆಬ್ಸೈಟ್ ತೆರೆದುಕೊಳ್ಳುತ್ತದೆ. ಇದರಲ್ಲಿ ನೋಡಲ್ PG ಅಧಿಕಾರಿಗಳಂತದೆ. ಇದರೊಳಗೆ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳಂತ ಬರ್ತಾರೆ. ಸೊ ಈಗ ಕೇಂದ್ರ ಸರ್ಕಾರ ಅಂತ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಹಲವಾರು ಸಚಿವಾಲಯ ಇಲಾಖೆಗಳು ಬರ್ತಾರೆ. ಅದಕ್ಕೆ ನೋಡಲ್ ಸಾರ್ವಜನಿಕ ಕುಂದುಕೊರತೆ ಅಧಿಕಾರಿ ಹೆಸರು ಮತ್ತು ಹುದ್ದೆ ಮಾಹಿತಿ ಸಿಗ್ತದೆ. ಅವರ ವಿಳಾಸ, ಫೋನ್ ನಂಬರ್, ಫ್ಯಾಕ್ಸು ಮತ್ತು ಇಮೇಲ್ ID ಎಲ್ಲ ಮಾಹಿತಿ ಸಿಗ್ತದೆ. ಸೊ ಈ ರೀತಿ ಒಟ್ಟು 92 ಇಲಾಖೆಗಳು ಈ ಒಂದು ವೆಬ್ಸೈಟ್ ಅಡಿಯಲ್ಲಿ ಬರ್ತವೆ. ಅಂದರೆ ಈ ಇಲಾಖೆಗಳ ಕುರಿತಾಗಿ ಏನಾದರೂ ಕುಂದುಕೊರತೆ ಇದ್ದರೆ ತಾವು ದೂರು ಸಲ್ಲಿಸ್ಬೋದು. ಇದೇ ವೆಬ್ಸೈಟ್ನಲ್ಲಿ ಆನ್ಲೈನ್ನಲ್ಲಿ ಅಂದರೆ ಮನೆಯಲ್ಲೇ ಕೂತ್ಕೊಂಡು ತಾವು ದೂರು ಸಲ್ಲಿಸ್ಬೋದು. ಅದಕ್ಕೆ ಪರಿಹಾರ ಕಂಡುಕೊಳ್ಬೋದು ಅನ್ನೋದನ್ನು ತಾವು ತಿಳ್ಕೊಳ್ಬೇಕು. ಅದೇ ರೀತಿ ಇಲ್ಲಿ ರಾಜ್ಯ ಸರ್ಕಾರದ ಇಲಾಖೆಗಳ ಕುರಿತಾಗಿ ಪ್ರತಿಯೊಂದು ರಾಜ್ಯದ ಇಲ್ಲಿ ಇಲಾಖೆಗಳ ನೋಡಲ್ ಅಧಿಕಾರಿಗಳ ವಿವರ ಇದೆ. ಒಟ್ಟು 37 ಇಲಾಖೆಗಳು ಬರ್ತವೆ. ಉದಾಹರಣೆಗೆ ನಾವು ಕರ್ನಾಟಕ ಅಂತ ತೆಗೆದುಕೊಂಡ್ರೆ ಅಲ್ಲಿ ಶ್ರೀಮತಿ G. ಉಮಾದೇವಿ ಅಂಡರ್ ಸೆಕ್ರೆಟರಿ, ಈ ರೀತಿ ಬೆಂಗಳೂರು ವಿಳಾಸ ಸಿಗ್ತದೆ, ಫೋನ್ ನಂಬರು, ಇಮೇಲ್ ID. ಈ ರೀತಿ ಈ ಇಲಾಖೆಗಳಿಗೆ ತಾವು ದೂರು ಸಲ್ಲಿಸೋಕ್ಕೆ ಅವಕಾಶ ಇದೆ. ಮತ್ತು ಪರಿಹಾರ ಪ್ರಕ್ರಿಯೆ ಯಾವ ರೀತಿ ಅದನ್ನು ಇದರೊಳಗೆ ಮಾಹಿತಿನೂ ಸಿಗ್ತದೆ. ಇನ್ನು ಕುಂದುಕೊರತೆಗಳಿದ್ದರೆ ಯಾವ ರೀತಿ ಸಲ್ಲಿಸ್ಬೇಕಂದ್ರೆ ಸಾರ್ವಜನಿಕ ಕುಂದುಕೊರತೆಗಳನ್ನು ಸಲ್ಲಿಸಿ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಬೇಕು. ಮತ್ತು ಇದರೊಳಗೆ ಪಿಂಚಣಿ ಕುರಿತಾಗಿ ಸಹಿತ ಪರಿಹಾರವನ್ನು ಕಂಡುಕೊಳ್ಬೋದು. ಮತ್ತು ದೂರು ಸಲ್ಲಿಸಿದ ನಂತರ ಅದರ ಸ್ಥಿತಿಗತಿಯನ್ನು ವೀಕ್ಷಿಸಬಹುದು. ಮತ್ತು ಅವರು ಅದರ ಬಗ್ಗೆ ಗಮನ ಕೊಟ್ಟಿಲ್ಲ ಅಂದರೆ ಒಂದು ಜ್ಞಾಪನ ಸೃಷ್ಟೀಕರಣ ಮಾಡ್ಬೋದು, ಅಂದರೆ ರಿಮೈಂಡರನ್ನು ಸಲ್ಲಿಸುವಂಥದ್ದು. ಮತ್ತು ಅವರು ಏನು ಕುಂದುಕೊರತೆಗಳನ್ನು ಪರಿಹಾರ ಮಾಡಿದಾಗ ಅವರಿಗೆ ರೇಟಿಂಗ್ ಕೊಡುವಂಥದ್ದಕ್ಕೆ ಸರಿಕೆ ಇಲ್ಲಿ ವ್ಯವಸ್ಥೆ ಇದೆ. ಸೊ ಇನ್ನು ಕುಂದುಕೊರತೆಗಳನ್ನು ದೂರು ಸಲ್ಲಿಸ್ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿದರೆ ಅಲ್ಲಿ ಬಳಕೆದಾರ ಲಾಗಿನ್ ಅಂತ ಇರ್ತದೆ. ನಾವು ಇನ್ನೂ ನೋಂದಾಯಿಸಿದ್ದೇ ಇದ್ದಲ್ಲಿ ಹೊಸದಾಗಿ ಬಳಕೆದಾರ ಇದ್ದರೆ ನಾವು ಅಲ್ಲಿ ನೋಂದಾಯಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತೇಳಿ ಇರ್ತದೆ. ಸೊ ಇಲ್ಲಿ ತಮ್ಮ ವಿವರವನ್ನು ಕೊಟ್ಟು ನೋಂದಾಯಿಸಬೇಕು. ಸೊ ಆ ನೋಂದಣಿ ಆದ ನಂತರ ಲಾಗಿನ್ ಆಗಬೇಕಾಗ್ತದೆ. ಸೊ ಅಲ್ಲಿ ತಮ್ಮ ಮೊಬೈಲ್ ಸಂಖ್ಯೆ, ಪಾಸ್ವರ್ಡು ಎಲ್ಲ ಕೇಳಿ ಲಾಗಿನ್ ಆಗಿ ಆ ನಂತರ ಏನಿದೆ ತಮ್ಮ ದೂರನ್ನು ಸಲ್ಲಿಸ್ಬೋದು. ಮತ್ತು ದೂರನ್ನು ಸಲ್ಲಿಸಿದ ನಂತರ ಅಕಸ್ಮಾತ್ ಅವರಿಂದ ತಮಗೆ ಸೂಕ್ತವಾದಂಥ ಪರಿಹಾರ ಸಿಗಲಿಲ್ಲ, ಕುಂದುಕೊರತೆಯನ್ನು ಅವರು ಸರಿಪಡಿಸಲಿಲ್ಲ ಅಂತಂದರೆ ಆವಾಗ ಇಲ್ಲೇ ಮೇಲ್ಮನವಿಗಾಗಿ ನೋಡಲ್ ಪ್ರಾಧಿಕಾರ ಅಂತಲೂ ಇದೆ. ಸೊ ಇಲ್ಲಿ ಆಯಾ ಇಲಾಖೆಯ ಸಚಿವಾಲಯ, ಇಲಾಖೆ, ಸಂಸ್ಥೆ, ಅಧಿಕಾರಿ ಹೆಸರು, ಹುದ್ದೆ, ವಿಳಾಸ, ಫೋನ್ ನಂಬರು, ಫ್ಯಾಕ್ಸು, ಇಮೇಲು, ಈ ರೀತಿ ಎಲ್ಲ ವಿವರ ಇದೆ. ಸೊ ಇಲ್ಲಿ ಸಹಿತ 88 ಇಲಾಖೆಗಳು ಬರ್ತವೆ. ಈ ರೀತಿ ಮೇಲ್ಮನವಿ ಪ್ರಾಧಿಕಾರಕ್ಕೂ ಸಹಿತ ತಾವು ಮೇಲ್ಮನವಿ ಸಲ್ಲಿಸಿ ಅಲ್ಲಿ ಪರಿಹಾರ ಕಂಡುಕೊಳ್ಬೋದು. ಸೊ ಈ ರೀತಿ ಇದು ಒಂದು ಸಾರ್ವಜನಿಕ ಅಧಿಕಾರಿ ಅಥವಾ ಸಾರ್ವಜನಿಕ ಇಲಾಖೆಗಳ ಕುರಿತಾಗಿ ತಮ್ಮ ಕುಂದುಕೊರತೆಗಳನ್ನು ಪರಿಹರಿಸಿಕೊಳ್ಳಲು ಸರಳವಾದಂಥ, ಸೂಕ್ತವಾದಂಥ ಮಾರ್ಗ ಇದೆ ಅಂತೇಳಿ ತಾವು ತಿಳ್ಕೊಳ್ಬೇಕು. ಆದರೆ ಇಲ್ಲಿ ಯಾವ ವಿಷಯಗಳನ್ನು ಈ ಒಂದು ಪೋರ್ಟಲ್ನಲ್ಲಿ ತೆಗೆದುಕೊಳ್ಳಲ್ಲ ಅಂದರೆ RTI ವಿಷಯಗಳು, ಅಂದರೆ ಮಾಹಿತಿ ಹಕ್ಕು ಕಾಯ್ದೆ ಕೆಳಗೆ ಪ್ರತ್ಯೇಕವಾದಂಥ ವ್ಯವಸ್ಥೆ ಇದೆ, ವೆಬ್ಸೈಟ್ ಇದೆ. ಸೊ ಅದಕ್ಕಾಗಿ ಇಲ್ಲಿ RTI ವಿಷಯಗಳನ್ನು ತೆಗೆದುಕೊಳ್ಳಲ್ಲ. ನ್ಯಾಯಾಲಯಕ್ಕೆ ಸಂಬಂಧಿಸಿದ ಮತ್ತು ಕ್ವಾಸಿ ಜುಡಿಷಿಯಲ್ ಏನು ಪ್ರಕರಣಗಳಿರ್ತವೆ, ಅರೆ ನ್ಯಾಯಿಕ ವಿಧಾನಗಳಿಂದ ನಡೆಯುವಂಥ ಪ್ರಕ್ರಿಯೆಗಳು, ಅಂದರೆ AC, DC, ತಹಸೀಲ್ದಾರು, ಈ ರೀತಿ ಪ್ರಕರಣಗಳು ಇಲ್ಲಿ ಬರುವುದಿಲ್ಲ. ಮತ್ತು ಧಾರ್ಮಿಕ ವಿಷಯಗಳನ್ನು ಇಲ್ಲಿ ಕೇಳಕ್ಕೆ ಬರೋದಿಲ್ಲ. ಮತ್ತು ಇಲಾಖೆ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಗಳ ಕುರಿತಾಗಿ ಮತ್ತು ಸೇವಾ ವಿಷಯಗಳಿಗೆ ಸಂಬಂಧಿಸಿದ ಸರ್ಕಾರಿ ನೌಕರರ ಕುಂದುಕೊರತೆಗಳು, ಈ ವಿಷಯಗಳನ್ನು ದೂರು ಸಲ್ಲಿಸಕ್ಕೆ ಬರೋದಿಲ್ಲ. ಅದಕ್ಕೆ ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆ ಇರುವ ಕಾರಣಕ್ಕಾಗಿ ಇಲ್ಲಿ ಇದನ್ನು ಮಾಡಕ್ಕೆ ಬರೋದಿಲ್ಲ. ಆದರೆ ಸಾರ್ವಜನಿಕರು ತಮಗೆ ಆಗಿರುವಂಥ ಸರ್ಕಾರಿ ಇಲಾಖೆ ಅಧಿಕಾರಿಗಳಿಂದ ಆಗಿರುವಂಥ ಸೇವೆಗಳ ಕುರಿತಾಗಿ ಕುಂದುಕೊರತೆಗಳಿದ್ರೆ ದೂರು ಸಲ್ಲಿಸೋಕ್ಕೆ ಅವಕಾಶ ಇದೆ ಅಂತೇಳಿ ತಾವು ತಿಳ್ಕೊಬೇಕು. ಮತ್ತು ಈ ರೀತಿ ದೂರು ಸಲ್ಲಿಸಿದ ತಕ್ಷಣ ಒಂದು 30 ದಿವಸ ಅಂತೇಳಿ ಮೊದಲಿತ್ತು, ಈಗ 21 ದಿವಸ ಮಾಡಿದ್ದಾರೆ. 21 ದಿವಸ ಒಳಗೆ ಅವರು ಪರಿಹಾರ ಕೊಡಬೇಕಾಗ್ತದೆ. ಕೊಡಲಿಲ್ಲ ಅಂದರೆ ಅಪೀಲ್ ಮಾಡೋಕ್ಕೆ ತಮಗೆ ಅವಕಾಶ ಇದೆ.
ಈ ರೀತಿ ಅವರು 21 ದಿವಸಗಳಿಗೆ ಪರಿಹಾರ ಕೊಡಲಿಕ್ಕೆ ಆಗಲಿಲ್ಲ ಅಂದ್ರೂ ಸಹಿತ ಅವರು ಮಧ್ಯಂತರ ಅಥವಾ ಸೂಕ್ತ ಉತ್ತರವನ್ನು ಕೊಡಲೇಬೇಕಾಗ್ತದೆ. ಸೊ ಈ ರೀತಿ ಇಲ್ಲಿ ವ್ಯವಸ್ಥೆಯನ್ನು ತಾವು ಪಡ್ಕೋಬೇಕು. ಅದೇ ರೀತಿ ಇನ್ನೊಂದು ವೆಬ್ಸೈಟ್ ಇದೆ, ಅದು ಏನಿದೆ ಅಂದರೆ ಕ್ಯಾಬಿನೆಟ್ ಸಚಿವಾಲಯದೊಳಗಿನ ಒಂದು ನಿರ್ದಿಷ್ಟ ಉನ್ನತ ಮಟ್ಟದ ಪ್ರಾಧಿಕಾರ ಇನ್ನೊಂದದೆ. ಅದು ಈ ರೀತಿ ಯಾವುದೇ ವ್ಯವಸ್ಥೆ ಮೂಲಕ ಪರಿಹಾರ ಸಿಗಲಿಲ್ಲ ಅಂತಂದರೆ ಆವಾಗ ಈ ರೀತಿ ಸಾರ್ವಜನಿಕ ಕುಂದುಕೊರತೆಗಳ ನಿರ್ದೇಶನಾಲಯ ಅಂತದೆ. ಅದಕ್ಕೆ DPG.gov.in ಅಂತೇಳಿ ಇದೊಂದು ವೆಬ್ಸೈಟ್ ಇದೆ. ಅದಕ್ಕೆ ನಾವು ಹೋದಾಗ ಇಲ್ಲಿ ಈ ರೀತಿ ಒಂದು ಡೈರೆಕ್ಟರೇಟ್ ಆಫ್ ಪಬ್ಲಿಕ್ ಗ್ರೀವೆನ್ಸಸ್ ಅಂತೇಳಿ ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತೇಳಿ ಇದು ಕೇಂದ್ರ ಸರ್ಕಾರದ ಸುಪರ್ದಿಯಲ್ಲಿ ಬರುವಂಥದ್ದು. ಸೊ ಇದರೊಳಗೆ ಯಾವ ಇಲಾಖೆ ಕುರಿತಾಗಿ ತಾವು ದೂರನ್ನು ಸಲ್ಲಿಸ್ಬೋದು ಅಂತಂದರೆ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಗ್ಲೀಷ್ನಲ್ಲಿ ಮತ್ತು ಹಿಂದಿಯಲ್ಲಿ ಮಾತ್ರ ಲಭ್ಯ ಇದೆ, ಕನ್ನಡದಲ್ಲಿಲ್ಲ. ಸೊ ಇದರೊಳಗೆ ಸೆಂಟ್ರಲ್ ಗೌರ್ಮೆಂಟ್ಸ್ ಮಿನಿಸ್ಟ್ರೀಸ್ ಡಿಪಾರ್ಟ್ಮೆಂಟ್ಸ್ ಆರ್ ಆರ್ಗನೈಸೇಷನ್ಸ್ ಅಂಡರ್ DPG ಪರ್ವ್ಯೂ ಅಂತೇಳಿ ಬರ್ತದೆ. ಅದರೊಳಗೆ ರೈಲ್ವೆ ಬರ್ತದೆ, ಪೋಸ್ಟು, ಟೆಲಿಕಾಮು, ಅರ್ಬನ್ ಡೆವಲಪ್ಮೆಂಟು, ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸು, ಸಿವಿಲ್ ಏವಿಯೇಷನು, ಶಿಪ್ಪಿಂಗು, ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು, ಪಬ್ಲಿಕ್ ಸೆಕ್ಟರ್ ಇನ್ಶೂರೆನ್ಸ್ ಕಂಪ್ನೀಸು, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡು, ರೀಜನಲ್ ಟ್ರಾನ್ಸ್ಪೋರ್ಟ್ ಅಥಾರಿಟೀಸು, ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮ್, ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್, ಕೇಂದ್ರೀಯ ವಿದ್ಯಾಲಯ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್, ನವೋದಯ, ಸೆಂಟ್ರಲ್ ಯೂನಿವರ್ಸಿಟೀಸ್, ಸ್ಕಾಲರ್ಶಿಪ್ ಸ್ಕೀಮ್ಸ್ ಆಫ್ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ HRD, ಡೀಮ್ಡ್ ಯೂನಿವರ್ಸಿಟೀಸು, ESI, ಯೂತ್ ಅಫೇರ್ಸ್, ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ, ಈ ರೀತಿ ಹಲವಾರು ಇಲಾಖೆಗಳು ಇಲ್ಲಿ ಇದರೊಳಗೆ ಬರ್ತವೆ. ಸೊ ಇವುಗಳಿಗೆ ಕುರಿತಾಗಿ ತಾವು ಏನಾದರೂ ದೂರು ಇದ್ದರೆ, ಕುಂದುಕೊರತೆ ಇದ್ದರೆ ಇದೇ ಒಂದು ವೆಬ್ಸೈಟ್ನೊಳಗೆ ಮನವಿ ಸಲ್ಲಿಸೋಕೆ ಅವಕಾಶ ಇದೆ. ಆದರೆ ಯಾವ ಇಲಾಖೆ ಬರೋದಿಲ್ಲ ಅಂತಂತಂದರೆ ಪಾಲಿಸಿ ಸರ್ಕಾರದ ಏನು ಯೋಜನೆಗಳಿರ್ತವೆ ಆ ವಿಷಯಕ್ಕೆ ಸಂಬಂಧಿಸಿದಂತೆ, ಕಮರ್ಷಿಯಲ್ ಕಾಂಟ್ರಾಕ್ಟ್ಸು ಅಂದರೆ ವಾಣಿಜ್ಯ ಕರಾರುಗಳ ಕುರಿತಾಗಿ, ಮತ್ತು ನ್ಯಾಯಿಕ ಅರೆ ನ್ಯಾಯಿಕ ಏನು ಪ್ರಕರಣಗಳಿರ್ತವೆ, ಸರ್ವಿಸ್ ಮ್ಯಾಟರ್ಸು, ನ್ಯಾಯಾಲಯದ ಮುಂದಿರುವಂಥ ಪ್ರಕರಣಗಳು, ಮತ್ತು ಕೊಟ್ಟೆ ದೂರುಗಳನ್ನು ಸಲ್ಲಿಸೋದು, ಈ ರೀತಿ ವಿಷಯಗಳನ್ನು ಇಲ್ಲಿ ಒಳಗೊಳ್ಳಬಾರ್ದು. ಈ ರೀತಿ ಕಂಪ್ಲೇಂಟ್ ಕೊಡಬಾರ್ದು. ಇಲ್ಲಿ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಇಲ್ಲಿ ಲಾಡ್ಜ್ ಕಂಪ್ಲೇಂಟ್ ಅಂತದೆ. ಇಲ್ಲಿಯೂ ಸಹಿತ ತಾವು ಲಾಗಿನ್ ಆಗಬೇಕು. ಲಾಗಿನ್ ಆಗಿಲ್ಲ ಅಂತಂದರೆ ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ಲಾಗಿನ್ ಆಗಿ ಇಲ್ಲಿ ಲಾಡ್ಜ್ ಯುವರ್ ಗ್ರೀವೆನ್ಸ್ ಅಂತೇಳಿ ಇದೆ, ಇಲ್ಲಿ ತಮ್ಮ ದೂರು ಸಲ್ಲಿಸುವಂಥದಕ್ಕೆ ಕ್ಲಿಕ್ ಮಾಡಿದರೆ ಅಲ್ಲಿ ಅದು ಓಪನ್ ಆಗ್ತದೆ. ಮತ್ತು ಈಗಾಗಲೇ ದೂರು ಸಲ್ಲಿಸಿದರೆ ಅದಕ್ಕೆ ರಿಮೈಂಡ್ರು ಅಥವಾ ಕ್ಲಾರಿಫಿಕೇಷನ್ ಸಲ್ಲಿಸೋದಿದ್ರೆ ಅದನ್ನು ಮಾಡ್ಬೋದು. ತಮ್ಮ ಮನವಿಯ ಸ್ಥಿತಿಯನ್ನು ಪರಿಶೀಲಿಸುವಂಥದ್ದು ಮತ್ತು ತಮ್ಮ ಪಾಸ್ವರ್ಡ್ ಚೇಂಜ್ ಮಾಡೋದು, ಈ ರೀತಿ ಎಲ್ಲ ಅವಕಾಶಗಳು ಇಲ್ಲಿದ್ದಾವೆ. ಈ ರೀತಿ ಕ್ಯಾಬಿನೆಟ್ ಸಚಿವಾಲಯದೊಳಗಿನ ಸರ್ಕಾರಿ ಇಲಾಖೆಗಳು ಬರ್ತವೆ, ಅವುಗಳ ವಿರುದ್ಧ ದೂರು ಸಲ್ಲಿಸೋಕ್ಕೆ ಅವಕಾಶ ಇದೆ ಅನ್ನೋದನ್ನು ತಾವು ತಿಳ್ಕೊಳ್ಬೇಕು. ಹೀಗೆ ಈ ಎರಡೂ ವೆಬ್ಸೈಟ್ಗಳ ಅಂದರೆ ಪೋರ್ಟಲ್ಗಳ ಸಹಾಯವನ್ನು ಪಡೆದುಕೊಂಡು ಸಾರ್ವಜನಿಕರು ತಮ್ಮ ಕುಂದುಕೊರತೆಗಳನ್ನು ಸರಿದೂಗಿಸಿಕೊಳ್ಬೇಕು, ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.